ಅಂಡ್ ಎಸ್ ಟಿ ಟಿ ಮಾರ್ಕೆಟ್ ನಲ್ಲಿ ಈಗ ಟ್ಯಾಕ್ಸ್ ಜಾಸ್ತಿ ಆಗಿದೆ ನಮ್ಮ ಬಜೆಟ್ ನಂತರ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹ್ಮ್. ಅದೇನಾಗಿದೆ, ಅದು ಸರ್ವಿಸ್ ಟ್ರಾನ್ಸಾಕ್ಷನ್ ಇದು ಟ್ಯಾಕ್ಸ್ ಅಂತ ಹಾಕ್ತೀವಿ, STT ಅಂತ ಹಾಕ್ತಿವಿ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಹೇಳಿ. ಅದೇನಾಗಿದೆ, ಅದು ನಾನು ಹೇಳದ್ನಲ್ಲ, ನೋಡೋಕೆ ತುಂಬಾ ಅತಿ ಕಡಿಮೆ ಅನ್ಸುತ್ತೆ. ಅದು 150% ಹೈಕ್. ಅದು ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಎಫೆಕ್ಟ್ ಆಗಿದೆ. ಒಂದ್ 2-3 ದಿನ ಮಾಮೂಲಿ ಆಗುತ್ತೆ, ಏನ್ ತೊಂದರೆ ಏನಿಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಅದು ಜಾಸ್ತಿ ಅದು ಮಾಡಿರೋದು. ಭಾರತದಂತ ಅತಿ ದೊಡ್ಡ ದೇಶದ ಒಂದು ಟರ್ನ್ ಓವರ್ಗಳನ್ನ ನೀವು ಲೆಕ್ಕ ಹಾಕಿದಾಗ ಅದು ದೊಡ್ಡದೇ, ಅದು ಅಮೌಂಟ್, ದೊಡ್ಡ ಅಮೌಂಟ್ ಅದು. ಅಂಡ್ ಟ್ರೇಡಿಂಗ್ ಗೆ ಕಡಿವಾಣ ಹಾಕೋದು ಸರಿಯಾ ತಪ್ಪಾ? ಕಡಿವಾಣ ಹಾಕ್ಬಾರ್ದು. ಆದ್ರೆ ಸರ್ಕಾರಕ್ಕೆ ಏನಂತಂದ್ರೆ, ಈ ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ಇದೆಯಲ್ಲ, ಅದು ನಿಯಂತ್ರಿಸದೆ ಬಿಟ್ರೆ ಅದೊಂಥರ ಗೀಳು ಪ್ರವೃತ್ತಿಗೆ ಬಿದ್ದ್ಬಿಡ್ತಾರೆ ಜನ. ಅಂದ್ರೆ ಅದು ಒಂಥರ ಗ್ಯಾಂಬಲ್ ಆಗೋಗುತ್ತೆ. ನೀವು ಈಕ್ವಿಟಿ ಮಾರ್ಕೆಟ್ ಅಲ್ಲಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ಮಾಡಿದ್ರೆ ಓಕೆ. ಫ್ಯೂಚರ್ ಆಪ್ಷನ್ ಮೇಲೆ ಯಾರಿಗೂ ನಿಯಂತ್ರಣ ಇಲ್ಲ. ಅಂದ್ರೆ ನೀವು ಅಲ್ಲಿ ಈಗ ನೀವು ಈಕ್ವಿಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿದ್ರೆ ಇವತ್ತು ಬಿದ್ದಿರ್ಬೋದು, ನಾಳೆ ಎದ್ದೇಳುತ್ತೆ, ಕಾಯ್ಬೇಕು ಅಲ್ಲಿ. ಬಟ್ ಆಪ್ಷನ್ ಫ್ಯೂಚರ್ ಎಲ್ಲ ಹಂಗಲ್ವಾ, ಅದಕ್ಕೆ ಎಕ್ಸ್ಪೈರಿ ಟೈಮ್ ಅಂತೆಲ್ಲ ಇರುತ್ತೆ. ಹಾಗಾಗಿ ನೀವು 2025 ನೋಡಿದ್ರೆ ಅವಾಗ್ಲೂ ಅಷ್ಟೇ ಲಾಟ್ ಸೈಜ್ ಅಮೌಂಟ್ ಇನ್ವೆಸ್ಟ್ ಎಷ್ಟಾಗ್ಬೇಕು ಅದನ್ನ ಹೆಚ್ಚಿಗೆ ಮಾಡಿದ್ರು ಲಾಸ್ಟ್ ಟೈಮ್ ಅದ್ರ ಮೇಲೆ ತೆರಿಗೆ STT ಜಾಸ್ತಿ ಮಾಡಿರ್ಲಿಲ್ಲ. ಆದ್ರೆ ಮಿನಿಮಮ್ ಅಮೌಂಟ್ ಟು ಬಿ ಇನ್ವೆಸ್ಟೆಡ್ ಇದೆಯಲ್ಲ, ಅದನ್ನೇ ಜಾಸ್ತಿ ಮಾಡ್ಬಿಟ್ಟಿದ್ರು ಫ್ಯೂಚರ್ಗೆ, ಆಪ್ಷನ್ಸ್ಗೆ. ನೀವು ಅದನ್ನ ಹೋದ ವರ್ಷದ ನೋಡಿದ್ರೆ, ಈ ವರ್ಷ ಅದು ಅಲ್ಲಿ ಉಳಿಸ್ಕೊಂಡಿದ್ದಾರೆ, ಅದ್ರ ಮೇಲೆ ತೆರಿಗೆನ ಜಾಸ್ತಿ ಮಾಡಿದ್ದಾರೆ. ಒಟ್ಟಾರೆ ಇದು ಹೆಂಗೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಮದ್ಯಪಾನ, ಧೂಮಪಾನ ಇವೆರಡರ ಮೇಲೆ ತೆರಿಗೆ ಹಾಕ್ತಾನೆ ಇರ್ತಾರೆ. ಯಾಕೆ ಹಾಕ್ತಾರೆ ಅಂದ್ರೆ, ಜನ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಕಡಿಮೆ ಸಿಗರೇಟ್ ಸೇದ್ಲಿ, ಕಡಿಮೆ ಆಲ್ಕೋಹಾಲ್ ಸೇವನೆ ಮಾಡ್ಲಿ ಅಂತ ಅದನ್ನ ಅದ್ರ ಮೇಲೆ ಇಲ್ಲದ ತೆರಿಗೆ ಹಾಕ್ತಾನೆ ಇರ್ತಾರೆ. ಹಾಗೆ ಇದು ಕೂಡ, ಇದು ಆಪ್ಷನ್ ಮತ್ತೆ ಫ್ಯೂಚರ್ ಜನ ಮಾಡಿ ಹಣ ಕಳ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ಉತ್ತೇಜನ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ. ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ ನೀವು. ಈಗ ನೀವು ನಾವೊಂದು ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ಶೇರ್ ಮಾರುಕಟ್ಟೆ ಯಾಕೆ ಕುಸಿದು ಹೋಗ್ಬಿಡ್ತು ಅಂತ. ಷೇರು ಮಾರುಕಟ್ಟೆ ರೈಲ್ವೆ ವಲಯದಲ್ಲಿ ಏನೋ ಹೆಚ್ಚು ಕಡಿಮೆ ಚೆನ್ನಾಗ್ ಆಗುತ್ತೆ ಅಂತ ಇತ್ತು. ಅಲ್ಲೂ ಏನು ಒಂದು ಒಳ್ಳೆ ಯಾವ್ದು ಘೋಷಣೆಗಳಾಗ್ಲಿಲ್ಲ. ಒಂದನೇದು. ಎರಡನೇದು, ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾಗಿ STT ಅಂತೀವಿ ನಾವು, ಅದನ್ನ ಸರ್ವಿಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಷೇರು ಮಾರ್ಕೆಟ್ ಅಲ್ಲಿ. ಅದು ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ಏನಿದೆ ಅವುಗಳ ಮೇಲೆ ಅದು ತೆರಿಗೆನ ಹೆಚ್ಚಿಗೆ ಮಾಡಿದೆ. STT ಹ್ಯಾಸ್ ಬಿನ್ ರೈಸ್ಡ್. ಎಷ್ಟು ಅಂತಂದ್ರೆ, ಕೇಳೋದಕ್ಕೆ ಅತಿ ಕಡಿಮೆ ಅಂತ ಅನ್ಸುತ್ತೆ. 0.2 ಇದ್ದಿದ್ದನ್ನ ಈಗ 0.02 ಇದ್ದಿದ್ದನ್ನ 0.05 ಮಾಡ್ಬಿಟ್ಟಿದ್ದಾರೆ ಅಂತ. ಆದ್ರೆ ಅದು 150% ಏರಿಕೆ ಆಗೋಯ್ತು. ಅದು ನೀವು ಗಮನಿಸಿದ್ರೆ, ಸುಮ್ನೆ ನೀವು ನೋಡಿದ್ರೆ 0.02 ಇದೆ, 0.05 ಮಾಡಿದ್ದಾರೆ. ಏನ್ ಅಂತ ಅದು 0.003 ಜಾಸ್ತಿ ಮಾಡಿದ್ದಾರೆ ಇನ್ನೋ ತರದಲ್ಲಿ ಮಾತಾಡ್ತೀವಿ. ಆದ್ರೆ ನೀವು ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದ್ರೆ 150% ಏರಿಕೆ ಆಗಿದೆ. ಹೀಗಾಗಿ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ.